ಇದಲ್ಲ. ನಮಗೆ ನಿಜವಾದ ಜಯಂತಿ ಆಚರಣೆ ಯಾವತ್ತು ಗೊತ್ತಾ? ಎಲ್ಲಾ ಜಾತಿ ಜನಾಂಗದವರು ಒಟ್ಟಿಗೆ ಬಂದು ನಿಂತು ಇದು ನಮ್ಮ ಕನ್ನಡ ನಾಡಿನ ಒಬ್ಬ ಮಹನೀಯರ ಜಯಂತಿ ಅಂತ ಆಚರಿಸ್ತೀವಲ್ಲ, ಆಗ ನಿಜವಾಗ್ಲೂ ನಾವು ಎಲ್ಲಾ ಮಾನವರಿಗೂ ಕೊಡೋ ಗೌರವ. ಇಲ್ಲಾಂದ್ರೆ ಅದು ನಮ್ಮ ಜಾತಿ ಕೊಡೋ ಗೌರವ ಅಷ್ಟೇ ಆಗ್ಬಿಡ್ತದೆ ಅಲ್ವಾ? ಇವತ್ತು ನಮ್ಮ ಜಾತಿ ಅಭಿಮಾನ ನಾವು ಬಂದ್ಬಿಡ್ತೀವಿ. ಈಗ ಕುವೆಂಪು ಅವ್ರದ್ದು ತುಂಬಾ ಜನ ಫೋಟೋ ಸ್ಟೇಟಸ್ ಅದು ಇದು ಹಾಕೋತಾರೆ. ಅದ್ರಲ್ಲಿ 90 ಜನಕ್ಕೆ ಕುವೆಂಪು ಅವ್ರ ಸಾಹಿತ್ಯನೇ ಗೊತ್ತಿರಲ್ಲ. ಯಾಕೆ ಹಾಕೋತಿರಲ್ಲ? ಅವ್ರಿಗೇನೋ ಅವ್ರು ನಮ್ಮ ಮಕ್ಕಳು ಕಂಡ್ರೆ ಏನು ಅದಕ್ಕೆ ಹಾಕೊಂಡೆ ಅಲ್ಲ ಮೇಡಮ್. ಅದನ್ನ ಮೀರಿ ನಾವು ಸಾಹಿತ್ಯ ತಿಳ್ಕೋಬೇಕು. ಹಂಗಾಗಿ ನಾವು ಕೆಂಪೇಗೌಡರ ಕೆಲಸಗಳನ್ನ ತಿಳ್ಕೋಬೇಕು. ನಾವು ಇವತ್ತೇನು 4 ಕಡೆ ರೋಡ್ ಹಾಕ್ಬಿಟ್ಟು ಒಂದು ಮೋರಿ ಮಾಡ್ಬಿಟ್ರೆ ಅಭಿವೃದ್ಧಿ ಅಂತ ಹೇಳ್ತಾ ಇದೀವಿ. ಬೇರೆ ದೇಶಗಳಲ್ಲಿ ರೋಡ್ ಹಾಕೋದು, ಮೋರಿ ಮಾಡೋದು ಬೇಸಿಕ್, ನಮಗೆ ಬೇಕಾಗಿರೋ ಅವಶ್ಯಕತೆ ಅಷ್ಟೇ. ಡೆವಲಪ್ಮೆಂಟೇ ಅಲ್ಲ ಅದು. ಡೆವಲಪ್ಮೆಂಟ್ ಅಂದ್ರೆ ಯಾವುದು ನೋಡಿ, ನಮ್ಮ ಕೆಂಪೇಗೌಡರು ಮಾಡಿದ್ದು ಮಾರ್ಕೆಟ್ ಡೆವಲಪ್ಮೆಂಟು, ಆಗ ಅಂತಾರಾಷ್ಟ್ರೀಯ ಒಂದು ನಿಲ್ದಾಣಗಳಿಗೆ ಒಂದು ಜಾಗ ಕೊಡೋದು, ಕೆರೆಕಟ್ಟೆಗಳಿಗೆ, ಜಾನುವಾರುಗಳಿಗೆ, ಎಲ್ಲದಕ್ಕೂ ಮನುಷ್ಯರನ್ನು ಹೊರತುಪಡಿಸಿ ಪ್ರಕೃತಿಯಲ್ಲಿ ಇರುವನ್ನೆಲ್ಲಾನು ನಮ್ಮ ಜೊತೆ ಕರ್ಕೊಂಡು ಹೋಗ್ಬೇಕು ಅನ್ನೋದನ್ನೇ ನಮ್ಗೆ ಹೇಳ್ಕೊಟ್ರು. ಇವ್ರು ಹೇಳ್ತಾರೆ ನೋಡಿ, ಆಡಲು ಎಷ್ಟು ಚೆನ್ನಾಗಿ ಬಂತು. ನಿರ್ಮಲವಾದ ಮನಸ್ಸೇ ಕರ್ಪೂರದ ಆರತಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ಆ ನಿರ್ಮಲವಾದ ಮನಸ್ಸು ನಾವೆಲ್ಲ ಇಟ್ಕೊಳ್ಳೋಣ. ಅದಕ್ಕೆ ನಮಗೆ ಇಂಥ ಮಹನೀಯರು ನಮಗೆ ಮಾರ್ಗದರ್ಶನ ಕೊಡ್ತಾರೆ. ಇಂಥ ಮಹನೀಯರ ಮಾರ್ಗದರ್ಶನ ಕೊಡುವ ಕೆಂಪೇಗೌಡರ ಜಯಂತಿ ಇವತ್ತು ಆಚರಿಸ್ತಾ ಇರೋದು ಬಹಳ ಮುಖ್ಯ. ಮತ್ತೆ ಇದು ಬೀದಿ ಬೀದಿಗಳಲ್ಲಿ, ಮನೆ ಮನೆಗಳಲ್ಲಿ, ಮತ್ತೆ ಮನೆಗಳಲ್ಲಿ ಮಾಡಬೇಕು. ಅವರ ಕೆಲಸಗಳನ್ನ ನಾವು ಇಟ್ಟುಕೊಂಡು ಸೌಹಾರ್ದತೆಯಲ್ಲಿ ನಾವು ಇಡೀ ದೇಶವನ್ನು ಕಟ್ಟೋಣ, ಧೈರ್ಯದಿಂದ, ಸ್ಪಷ್ಟದಿಂದ ಅಂತ ಹೇಳ್ತೀನಿ. ನಾನು ನಿಮ್ಮ ಎಲ್ಲರೊಳಗೊಂದಾಗುವುದನ್ನು ಇಡೀ ಮಂಡ್ಯದ ಸಮಸ್ತ ಜನತೆಗೆ, ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಕೆಂಪೇಗೌಡರ ಜಯಂತಿಯ ಶುಭಾಶಯಗಳನ್ನು ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಪೂಜೆ, ಬ್ಯಾನರ್, ಫೋಟೋ, ವಾಟ್ಸಪ್ ಅಷ್ಟೇ ಸೀಮಿತರಲ್ಲ ಅಂತ ಬಹಳ ಸ್ಪಷ್ಟವಾಗಿ ತಿಳಿಸಿದಂತಹ ಎಲ್ಲರಿಗೂ ಬಂದಾಗೂ ವಿನಯ್ ಕುಮಾರ್ ಅವ್ರನ್ನ ನಾನು ಧನ್ಯವಾದಗಳನ್ನು ಅವರಿಗೆ ಸಲ್ಲಿಸ್ತೇನೆ. ಈಗ ನಮ್ಮ ಜಯ ಕರ್ನಾಟಕದ ಮುಖ್ಯ ಪಿಲ್ಲರ್ ಬಿ ಕುರ್ಸಾಮಣ್ಣ ಅವರು ಒಂದು 2 ನುಡಿ ಮಾತಾಡಬೇಕು ಹೋಗ್ತೀನಿ. ಎಲ್ರಿಗೂ ನಮಸ್ಕಾರ. ಜಯ ಕರ್ನಾಟಕ ಪರಿಷತ್ನ ರಾಜ್ಯಾಧ್ಯಕ್ಷರಾದ ಎಸ್ ನಾರಾಯಣ್ ಸಾರು ಇವತ್ತು ಕೆಂಪೇಗೌಡ ಜಯಂತಿನ ಆಯೋಜನೆ ಮಾಡಿದ್ದಾರೆ. ನಮ್ಮ ಜಯ ಕರ್ನಾಟಕ ಪರಿಷತ್ನ ಎಲ್ಲ ರಾಜ್ಯಾಧ್ಯಕ್ಷರು, ಮಹಿಳಾ ಸಂಘಟನೆಗಳು ಎಲ್ಲ ಒಳಗೂಡಿ ಆಟೋ ಚಾಲಕರಿಂದ ಹಿಡಿದು ಸೇರಿ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿದಂಥವರು, ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸುವಂಥವ್ರು. ನಮ್ಮ ನಾಡಿಗೆ ಕೆಂಪೇಗೌಡರು ಒಂದು ಮಾದರಿ. ಅವರು ತುಂಬ ಜನಗಳಿಗೆ ಮಾದರಿಯಾಗಿ ಕೆಂಪೇಗೌಡನ ಇವತ್ತು ಅವರ ನೆನೆದು ಇವತ್ತು ಪ್ರತಿಯೊಂದು ತಾಲೂಕುಗಳಲ್ಲಿ, ಹಳ್ಳಿಗಳಲ್ಲಿ, ಒಂದು ಶಾಲೆಗಳಲ್ಲಿ ಇವತ್ತು ಜಯಂತಿ ಮಾಡ್ತಾ ಇದ್ದಾರೆ. ಅವ್ರು ಮಾಡಿರೋಂಥ ಇದನ್ನ ಕಾರ್ಯಗಳನ್ನು ನಾವು ನೆನೆಸ್ಕೋಬೇಕಾಗುತ್ತೆ. ಇದೊಂದು ಮಾತಾಡಲು ಅವಕಾಶ ಮಾಡಿಕೊಂಡಾಗ ನಮ್ಮ ಜಯ ಕರ್ನಾಟಕ ಪರಿಷತ್ತಿನ ಎಲ್ಲ ಕಾರ್ಯಕ್ರಮಗಳಲ್ಲಿ, ಎಲ್ಲ ಜಯಂತಿಗಳಲ್ಲೂ ಭಾಗವಹಿಸ್ತಕ್ಕಂಥ ತನುಜವರು ಮಾತಾಡ್ತಾರೆ. ಅದಕ್ಕಿಂತ ಮುಂಚೆ ನಮ್ಮ ಏನು ನೇಗಿಲಲ್ಲಿ ಹೆಚ್ಚು ಗುರುತಿಸಿಕೊಂಡು, ಆಮೇಲೆ ನಮ್ಮ ಎಲ್ಲ ಜಯ ಕರ್ನಾಟಕ ಪರಿಷತ್ತಲ್ಲಿ ಗುರುತಿಸಿಕೊಂಡು, ಒಕ್ಕಲಿಗರ ಒಕ್ಕೂಟದಲ್ಲಿ ಗುರುತಿಸ್ಕೊಂಡಿದ್ದಂಥ ನಮ್ಮ ಸುಜಾತ ಅವರಿಗೆ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಕೋರ್ತೇನೆ. ಹಾಗೆ ನಮ್ಮ ತನುಜ ಕೆಂಪೇಗೌಡ ಅವರು 2 ನುಡಿಯನ್ನು ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ನಾಡಪ್ರಭು ಕೆಂಪೇಗೌಡ ಜಯಂತಿಯ 517ನೇ ಜಯಂತಿಯ ಶುಭಾಶಯಗಳು. ನಾವು ಪ್ರತಿ ವರ್ಷವೂ ಕೂಡ ಇದೇ ರೀತಿ ಕೆಂಪೇಗೌಡ ಜಯಂತಿನ ಪುಷ್ಪಾರ್ಚನೆ ಮತ್ತು ಸಿಹಿ ತಿಂಡಿ ಹಂಚುವ ಮೂಲಕ ನಾವು ಪ್ರತಿ ವರ್ಷವೂ ಕೂಡ ಆಚರಣೆ ಮಾಡ್ತಾ ಬಂದಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗೌರವಾನ್ವಿತ ಮಹನೀಯರಿಗೆ ತುಂಬು ಹೃದಯದ ಗೌರವಪೂರ್ವಕವಾದ ನಮಸ್ಕಾರಗಳು. ಒಂದು 2 ಶುಭ ಕೋರಬೇಕು. ಕೆಂಪೇಗೌಡರ ಜಯಂತಿ ಬನ್ನಿ ಇಲ್ಲಿ ಬನ್ನಿ, ಶುಭಾಶಯ ಕೋರಿ ಬನ್ನಿ. ಆಯಿತು. ನಮ್ಮ ಅವ್ರು ಯಾವಾಗಲೂ ಅಷ್ಟೇ ಹಿಂದೆ ಇರ್ತಾರೆ, ಆದರೆ ಏನೇ ಕಾರ್ಯಕ್ರಮ ಮಾಡಿದ್ರೆ ಎಲ್ಲರೂ ನಮಗೆ ಕೈ ಜೋಡಿಸ್ತಾರೆ. ಹಾಗಾಗಿ ಇನ್ನು ಸಮಯದ, ಯಾಕೆಂದ್ರೆ ನನಗೆ ಪ್ರೆಸ್ ಮೀಟು ಇವಾಗ ನಾಳೆ 30ನೇ ತಾರೀಕು ತಾವೆಲ್ಲರೂ ಕೂಡ ಜಿಲ್ಲಾಧಿಕಾರಿ ಕಚೇರಿಗಳ ಆವರಣದಿಂದ 9:00ವರೆಗೆ ಮೆರವಣಿಗೆ ಹೊರಡುತ್ತೆ. ಅಲ್ಲಿಂದ ಸಂಜಯ್ ಸರ್ಕಲ್ಲು ಮತ್ತು ಮಾವೇರ ಸರ್ಕಲ್ಲು, ಹಾಗೆ ವಿ ರೋಡ್ ಮುಖಾಂತರ ಬಂದು ನಾವು ಅಂಬೇಡ್ಕರ್ ಭವನದಲ್ಲಿ 11 ಗಂಟೆಗೆ ಸಭಾ ಕಾರ್ಯಕ್ರಮ ಇದೆ. ಎಲ್ಲರೂ ಕೂಡ ತಾವು, ತಮ್ಮ ಗೆಳೆಯರು, ತಮ್ಮ ಕುಟುಂಬದವರು ಎಲ್ಲರನ್ನೂ ಕೂಡ ಕರ್ಕೊಂಡು ಆ ಕಾರ್ಯಕ್ರಮಕ್ಕೆ ಬರಬೇಕು. ಹಾಗಾಗಿ ಜಯಂತಿಯನ್ನು ಭಾಳ ಅದ್ದೂರಿಯಾಗಿ ಆಚರಣೆ ಮಾಡಬೇಕು. ಯಾಕೆಂದರೆ ಇವತ್ತು ರಜೆ ಇರುವ ಕಾರಣ ನಾವು 30ನೇ ತಾರೀಕು ಇಟ್ಕೊಂಡಿದ್ದೀವಿ. ಆ ಕಾರ್ಯಕ್ರಮ ಭಾಳ ಅದ್ಭುತವಾಗಿ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ತಾವೆಲ್ಲರೂ ಕೂಡ ಬರಬೇಕು.
ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಕೂಡ ಇಲ್ಲಿ ಬಂದಿದ್ರಿ. ಎಲ್ಲರೂ ಮಾತನಾಡಲಿಕ್ಕೆ ಸಮಯ ಸಾಲೋದಿಲ್ಲ ಅಂತೇಳಿ ಈ ಕಾರ್ಯಕ್ರಮಕ್ಕೆ ಬಂದು ಪುಷ್ಪಾರ್ಚನೆ ಮಾಡಿದಂತಹ ನಮ್ಮ ಡಿ ನಾಗೇಶಣ್ಣವರಿಗೆ ನಾನು ತುಂಬ ಹೃದಯದ ವಂದನಾರ್ಪಣೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಎಂ.ಜೆ. ಯೋಗೇಶ್ ಅವರು ಕೂಡ ಒಂದು 4 ನುಡಿಗಳನ್ನು ಮಾತನಾಡಿದಂಥ ಅವರು ಕೂಡ ನಾನು ಒಂದು ವಂದನಾರ್ಪಣೆಯನ್ನು ಸಲ್ಲಿಸ್ತೇನೆ. ಮತ್ತು ಹಾಗೆ ಅವರು ಇಲ್ಲ, ಸಮಯ ಇದೆ, ಈಗ ಲೇಟಾಗಿ ಬಂದಿದ್ದಾರೆ. ಸಂದೇಶ್ ಅವರು ಕೂಡ ಅಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈಗ ಸಿಹಿಯನ್ನು ಎಲ್ಲರೂ ತೆಗೆದುಕೊಳ್ಬೇಕು ಅಂತ ಕೇಳ್ಕೊತೀನಿ. ಯೋಗರಾಮ್ ಸರ್ ಹಿಂಗೆ ಹ್ಮ್